ತುಮಕೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲಿ ಮರಳು ಮಾಫಿಯಾ ದಂಧೆ ಜೋರಾಗಿ ನಡೆಯುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ರಾಜಕೀಯ ಪ್ರಭಾವದಿಂದಾಗಿ ಕಾನೂನು ಉಲ್ಲಂಘನೆಗಳು ಹೆಚ್ಚಾಗುತ್ತಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇತ್ತೀಚೆಗೆ ಗಣಿ ಅಧಿಕಾರಿಗಳು ವಶಪಡಿಸಿಕೊಂಡ 350 ಮೆಟ್ರಿಕ್ ಟನ್ ಮರಳು ಮಾಯವಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರ ಮೂಲಗಳ ಪ್ರಕಾರ ಮಾನ್ವಿ ತಾಲೂಕಿನ ಮದ್ದಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಮರಳುಗಳ ಗಣಿ ಅಧಿಕಾರಿ ಗೋಪಿಕೃಷ್ಣ ಅವರು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದ. ಆದರೆ ರಾಜಕೀಯ ಒತ್ತಡ ಹಾಗೂ ಪ್ರಭಾವದ ಕಾರಣದಿಂದಾಗಿ ದಂಡಾಧಿಕಾರಿ ಭೀಮರಾಯ್ ಅವರು ಈ ಕುರಿತು ಯಾವುದೇ ಪ್ರಕರಣ ದಾಖಲಿಸಲು ಮುಂದಾಗಿಲ್ಲ ಎನ್ನಲಾಗಿದೆ. ಇದು ಆಡಳಿತ ವ್ಯವಸ್ಥೆಯ ಮೇಲೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದ್ದು, ಸ್ಥಳೀಯ ಬಿಜೆಪಿ ಮುಖಂಡರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಂಡಾಧಿಕಾರಿ ಭೀಮರಾಯ್ ಅವರು ರಾಜಕೀಯ ಒತ್ತಡಕ್ಕೆ ಮಣಿದು ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಅದಲ್ಲದೆ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ಮುಖಂಡರೊಬ್ಬರು, ದಂಡಾಧಿಕಾರಿಗಳು ಈ ರೀತಿ ವರ್ತಿಸುತ್ತಿರುವುದು ಖಂಡನೀಯ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಮದ್ಲಾಪುರ ಗ್ರಾಮದಲ್ಲಿ ಸೀಸ್ ಮಾಡಲಾಗಿದ್ದ ಮರಳು ಮಾಯವಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮಸ್ಥರು, ಅಕ್ರಮವಾಗಿ ಮರಳು ಸಾಗಣೆ ನಡೆಯುತ್ತಿದೆ. ಅಧಿಕಾರಿಗಳು ಇದನ್ನು ತಡೆಯುವಲ್ಲಿ ವಿಫಲರಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ದುರಾಡಳಿತ ತಾಂಡವವಾಡುತ್ತಿದೆ ಎಂದು ದೂರಿದ್ದಾರೆ. ಈ ಘಟನೆ ಮಾನ್ವಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ತೋರಿಸುತ್ತಿದೆ. ಗ್ರಾಮದಲ್ಲಿ ಬುಧವಾರ ಮದ್ಲಾಪುರ ಗ್ರಾಮದ ನದಿ ದಂಡೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಮರಳನ್ನು ಅನಧಿಕೃತವಾಗಿ ಈ ಒಂದು ಖಾಸಗಿ ಜಾಗದಲ್ಲಿ ಅಂದಾಜು 250 ಬುಧವಾರ ದಿನ ಸೀಜ್ ಆಗಿತ್ತು. ಈ ದಿವಸ ಶನಿವಾರ 2 ದಿನದಲ್ಲಿ ಸೀಜ್ ಮಾಡಿದಂತಹ 250 ಮೆಟ್ರಿಕ್ ಟನ್ ಕೂಸನ್ನು ಇವತ್ತಿನ ನಾವು ಬಂದುಬಿಡಿದಾಗ ಪತ್ರಿಕೆಯಲ್ಲಿ ಬಂದಂತಹ ವರದಿಯ ಒಂದು ಆಧಾರದ ಮೇಲೆ ನಾವು ಸ್ಥಳಕ್ಕೆ ಬಂದು ನೋಡಿದಾಗ ಆ ಮರಳನ್ನು ರಾತ್ರೋರಾತ್ರಿ ಮರಳು ಮಾಫಿಯಾದಲ್ಲಿ ಲೂಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ರಾಯಲ್ಟಿ ಅಮೌಂಟ್ ವಂಚನೆ ಮಾಡಿದ್ದಾರೆ. ಇದು ಸಂಬಂಧವಾಗಿ ಸಾಕಷ್ಟು ದೂರುಗಳ ಅಧಿಕಾರಿಗಳ ಮಟ್ಟದ ಲೆಕ್ಕಾಧಿಕಾರಿಗಳಾಗಲಿ ಕಂದಾಯ ನಿರೀಕ್ಷಕರಾಗಲಿ ಸರಿ ವಿಷಯವನ್ನು